ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಹೊಸದೊಂದು ಬಾಂಬ್ ಸ್ಫೋಟಗೊಂಡಿದೆ. ವಿಶೇಷ ಅಂದರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿಯವರು ಒಂದು ದಿನದ ಹಿಂದೆ ಒಂದು ಸುಳಿವನ್ನು ಕೊಟ್ಟಿದ್ದರು. ಆ ಸುಳಿವು ಇದೀಗ ವಾಸ್ತವವಾಗುವ ಹಾದಿಯತ್ತ ಸಾಗ್ತಿದೆ. ರಾಜಕೀಯ ವಿಶ್ಲೇಷಕರೂ ಸೇರಿದಂತೆ ಹಲವರು ಇದೀಗ ಆ ಬಾಂಬ್ ಬಗ್ಗೆ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿದ್ದಾರೆ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳ ಜಾಗೃತ ಮತದಾರರ ತಾಕತ್ತಿನ ಕಾರಣಕ್ಕೆ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಗೆಲ್ಲುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಇದು ಅಸಲಿ ಅಹಿಂದ ಮತದಾರರ ತಾಕತ್ತು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅರ್ಥ ಮಾಡಿಕೊಂಡಿದೆ. ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದಾಗುವ ಮೂಲಕ, ಯಾಕಂದರೆ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುಂಚಿನಿಂದಲೂ ಈ ಜೋಡಿ ಅಹಿಂದ ಜೋಡೆತ್ತಿನ ರೀತಿ ಕೆಲಸ ಮಾಡ್ತಾ ಇದೆ. ಹೇಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತಂದರು ಈ ಜೋಡಿ, ಅದೇ ರೀತಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಎಐಸಿಸಿಯ ಸಾರಥಿ ತಮ್ಮ ತವರು ರಾಜ್ಯದಲ್ಲಿ ಉತ್ತಮವಾದಂತಹ ಪ್ರದರ್ಶನ ಕೊಡಲಿಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆಯಾ? ಕಾರಣ ಚರ್ಚೆ ಆಗ್ತಿರುವಂತಹ ಒಂದು ವಿಷಯ, ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಇನ್ನೂ 2 ಅಥವಾ 3 DCMಗಳ ನೇಮಕ ಆಗುವಂತಹ ಒಂದು ಮುಹೂರ್ತ ಫಿಕ್ಸ್ ಆಗಿದೆಯಾ? ಸದ್ಯದ ಚರ್ಚೆಯ ಪ್ರಕಾರ ಜುಲೈ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಆಗತ್ತೆ. ಸಾಕ್ಷಿ ಏನು? ಇತ್ತೀಚೆಗೆ ಅಂದರೆ ಒಂದು 3-4 ದಿನಗಳ ಹಿಂದೆ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಕಮ್ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಟ್ಟಾಗ ರಾಜ್ಯದಲ್ಲಿ ರಾತ್ರೋರಾತ್ರಿ 9 ಗಂಟೆಯಿಂದ 11 ಗಂಟೆಯ ತನಕ ಸತತ 2 ಗಂಟೆಗಳ ಕಾಲ ದಲಿತ ನಾಯಕರ, ಪ್ರಭಾವಿ ಸಚಿವರ ಸೀಕ್ರೆಟ್ ಸಭೆ ನಡೆದಿತ್ತು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಕೆ.ಎನ್. ರಾಜಣ್ಣ ಅವರು ಬಂದಿದ್ದರು, ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಬಂದಿದ್ದರು, ಕೆ.ಎಚ್. ಮುನಿಯಪ್ಪ ಅವರು ಬಂದಿದ್ದರು, ಎಚ್.ಸಿ. ಮಹದೇವಪ್ಪ ಅವರು ಬಂದಿದ್ದರು. ಇವರ ಜೊತೆಯಲ್ಲಿ ಪ್ರಭಾವಿ ಅಲ್ಪಸಂಖ್ಯಾತ ನಾಯಕ, ಬೆಂಗಳೂರಿನ ಪ್ರಭಾವಿ ಮುಸಲ್ಮಾನ ಸಮುದಾಯದ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಜೊತೆಯಲ್ಲಿ ಉತ್ತರ ಕರ್ನಾಟಕದ ಅತ್ಯಂತ ಪ್ರಭಾವಿ ಲಿಂಗಾಯತ ಸಮಾಜದ ನಾಯಕ ಕೂಡ ಆ ಸೀಕ್ರೆಟ್ ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಈಗ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ಸ್ಫೋಟಕ ಸಂಗತಿ. ಅವರ ಲೆಕ್ಕಾಚಾರ ಏನಿತ್ತು? ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯದ ಹೆಚ್ಚುವರಿ DCMಗಳನ್ನು ನೇಮಕ ಮಾಡಿದ್ರೆ ನಮಗೂ DCM ಪೋಸ್ಟ್ ಬೇಕು ಅನ್ನೋದನ್ನ ಪದೇ ಪದೇ ಕೆ.ಎನ್. ರಾಜಣ್ಣ ಅವರು ಇನ್ನೂ 3 ಜನ ಮಾಡಿ ಅಂತಿದ್ರು. ಸತೀಶ್ ಜಾರಕಿಹೊಳಿ ಅವರು ಅದನ್ನೇ ಪ್ರತಿಪಾದನೆ ಮಾಡಿದ್ರು. ವಿಶೇಷ ಅಂದರೆ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕೂಡ ಇದೇ ಮಾತನ್ನು ಹೇಳಿದರು. ಇದೀಗ ಎಲ್ಲೋ ಒಂದು ಕಡೆ ಅಲ್ಲಿ ಖರ್ಗೆ, ಸಿದ್ದರಾಮಯ್ಯ ಇಬ್ಬರೂ ಕೂಡ ಸೇರಿಕೊಂಡು ಈ ಒಂದು ಮಾಸ್ಟರ್ ಪ್ಲಾನ್ಗೆ ಮುಂದಾಗಿದ್ದಾರಾ? ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ. ಇವರ ಜೊತೆಯಲ್ಲಿ ಇವರ ಹೆಚ್ಚುವರಿ ಹೊಣೆಯನ್ನು ತಗ್ಗಿಸಲಿಕ್ಕೆ, ಇವರನ್ನು ಅತ್ಯುತ್ತಮ ಸಂಘಟಕರಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಳಸಿಕೊಳ್ಳಲಿಕ್ಕೆ, ಅವರ ಶಕ್ತಿಯನ್ನು, ಅವರ ವಿರಾಟ್ ಶಕ್ತಿಯ ಪ್ರದರ್ಶನ ಮಾಡಿಸ್ಲಿಕ್ಕೆ ಅವರಿಗೆ ಸ್ವಲ್ಪ ಫ್ರೀ ಬಿಡುವಂಥದ್ದು ಇವರ ಪ್ಲಾನ್. ಆ ಕಾರಣಕ್ಕೋಸ್ಕರನೇ ಹೆಚ್ಚುವರಿಯಾಗಿ 2 ಅಥವಾ 3 DCMಗಳ ನೇಮಕ ಸಾಧ್ಯತೆ ನಿಚ್ಚಳ ಎನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಿರುವಂತಹ ಸಂಗತಿ. ಈ ಮೂಲಕ ಅಲ್ಪಸಂಖ್ಯಾತ ಹಿಂದುಳಿದ ಮತವರ್ಗಗಳು ಕಟ್ಟು ಕದಲದಂತೆ ಕಾಂಗ್ರೆಸ್ ಜೊತೆಯಲ್ಲಿ ನಿಲ್ಲೋದಾದರೆ ಆಗ ಖರ್ಗೆ ಅವರು ಎಐಸಿಸಿಯ ಸಾರಥಿಯಾಗಿ ಡಬಲ್ ಡಿಜಿಟ್ ಆದರೂ ರಾಜ್ಯದಲ್ಲಿ ಗೆದ್ದಿದ್ದಾರೆ ಎನ್ನುವಂತಹ ಒಂದು ತಾಕತ್ತನ್ನು ಸಾಬೀತುಪಡಿಸಬೇಕಾದಂತಹ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಒಗ್ಗಟ್ಟಾಗಿದ್ದಾರೆ, ಖರ್ಗೆ ಅವರನ್ನು ಅವ್ರ ರಾಜ್ಯನೇ ಮೆಚ್ಚಿಕೊಂಡಿದೆ ಎನ್ನುವಂತಹ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಜೋಡಿ, ಅಹಿಂದ ಜೋಡಿ ಒಂದು ಕಡೆ ಒಂದಾಗ್ತಾ ಇದೆ. ಏನಾಗಬಹುದು ನೋಡಿ, ಮೊದಲಿಂದ ಚರ್ಚೆ ಆಗ್ತಿದೆ. ಲಿಂಗಾಯತ ಕೋಟಾದಡಿಯಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕ ಅಥವಾ ನಾಯಕಿಯನ್ನು
ಅಥವಾ ಅತಿ ಕಡಿಮೆ ಮತವರ್ಗ ಇರುವಂತಹ ಲಿಂಗಾಯತ ಸಮುದಾಯದ ಒಂದು ಪಂಗಡದ ನಾಯಕರನ್ನು ಉಪಮುಖ್ಯಮಂತ್ರಿ ಮಾಡುವಂಥದ್ದು ಅಹಿಂದ ಜೋಡಿಯ ಲೆಕ್ಕಾಚಾರ. ಸಿದ್ದರಾಮಯ್ಯ ಅವರ ಅತ್ಯಾಪ್ತರು MB ಪಾಟೀಲ್ರಿಗೆ ಅವಕಾಶ ಸಿಗಬಹುದು, ಅಥವಾ DK ಶಿವಕುಮಾರ್ ಅವರೂ ಒಪ್ಪಬಹುದು ಅನ್ನೋ ಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಅವಕಾಶ ಸಿಗಬಹುದು. ಇಂಥದ್ದೊಂದು ದಾಳವನ್ನು ಹೊರಳಿಸಿದ್ರೆ DK ಶಿವಕುಮಾರ್ ಅವರು ಒಪ್ಕೋತಾರೆ. ಎಲ್ಲ ಒಂದು ಕಡೆ ಲಕ್ಷ್ಮಣ ಸವದಿ ಅವ್ರಿಗೂ ಕೂಡ ಈ ಅವಕಾಶ ಸಿಕ್ಕಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಇದು ಲಿಂಗಾಯತ ಸಮಾಜದ ಉಪಮುಖ್ಯಮಂತ್ರಿಗಳಾಗುವಂಥವರ ಲೆಕ್ಕ. ಒಂದು ವೇಳೆ ಇದಾದರೆ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಮೊಟ್ಟ ಮೊದಲ ಸಲ ಅತ್ಯುನ್ನತ ಸ್ಥಾನಮಾನವನ್ನು ಒಂದು ಪಕ್ಷ ನೀಡುತ್ತೆ ಅಂದರೆ ಅದು ಕಾಂಗ್ರೆಸ್ ಆಗತ್ತೆ. ಯಾಕಂದರೆ ಇಷ್ಟು ದಿನ ಲಿಂಗಾಯತ ಮತದಾರರನ್ನು ಬಳಸ್ಕೊಂಡಿದ್ದಂತಹ BJP ಉಪಮುಖ್ಯಮಂತ್ರಿಯನ್ನು ಕೂಡ ಸರಿಯಾಗಿ ಮಾಡಲಿಲ್ಲ ಅನ್ನುವಂತಹ ಒಂದು, ಅಂದರೆ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನುವಂತಹ ಒಂದು ಅಪವಾದ ಆರೋಪ ಇದ್ದೇ ಇದೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ, ಅದರಲ್ಲೂ ಹೆಣ್ಣುಮಗಳಿಗೆ ಸಿಕ್ಕರೆ ಆ ಸಮಾಜ ಬೇರೆ ರೀತಿಯಲ್ಲೇ ಪಕ್ಷವನ್ನು, ಕಾಂಗ್ರೆಸ್ ಪಕ್ಷವನ್ನು ಬಿಗಿದಪ್ಪಿಕೊಳ್ಳಬಹುದು ಅನ್ನುವಂಥದ್ದು ಲೆಕ್ಕ. ಇವ್ರನ್ನ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಥವಾ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿಯ ಸ್ಥಾನಮಾನ ಕಲ್ಪಿಸಿಕೊಡುವಂತಹ ಸಾಧ್ಯತೆಗಳು ಇವೆ. ಆಗ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಬಹುದೊಡ್ಡ ಲಾಭ ಆಗುತ್ತೆ. ಅಷ್ಟೇ ಅಲ್ಲ, ನಾಡಿನ ಮೂಲೆ ಮೂಲೆಯಲ್ಲಿರುವಂತಹ ವಾಲ್ಮೀಕಿ ನಾಯಕ ಸಮಾಜ, ಕಾಂಗ್ರೆಸ್ ನಮಗೆ ದೊಡ್ಡ ಸ್ಥಾನ ಕೊಡ್ತು, BJP ಶ್ರೀರಾಮುಲು ಅವರಿಗೆ ಕೊಟ್ಟ ಮಾತನ್ನು ನಡೆಸ್ಕೊಳ್ಳಲಿಲ್ಲ, ಅವರನ್ನು ಕಡೆಗಣಿಸಿತ್ತು ಅನ್ನುವಂತಹ ಬೇಸರದ ಮಧ್ಯೆ ಕಾಂಗ್ರೆಸ್ ಆದರೂ ಕೊಡ್ತಲ್ಲ ಅನ್ನುವಂತಹ ಲೆಕ್ಕಕ್ಕೆ ಕಾಂಗ್ರೆಸ್ ಪರವಾಗಿ ನಿಲ್ಲುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇವರನ್ನು ಬಿಟ್ಟರೆ ಅಲ್ಪಸಂಖ್ಯಾತ ಸಮುದಾಯದ ಕೋಟಾದ ಅಡಿಯಲ್ಲಿ ಮೊಟ್ಟ ಮೊದಲ ಸಲ ಇಡೀ ರಾಜ್ಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಯಾವ ವಿರೋಧಗಳೂ ಇಲ್ಲದೆ ಉಪಮುಖ್ಯಮಂತ್ರಿಯ ಸ್ಥಾನಮಾನ ಸಿಗತ್ತೆ. ನಾಡಿನಲ್ಲಿ ಸೋರಿಕೆಯಾದ ಜಾತಿ ಗಣತಿಯ ಪ್ರಕಾರ 2ನೇ ಅತಿ ದೊಡ್ಡ ಸಮುದಾಯದ ಮುಸಲ್ಮಾನ ಸಮುದಾಯ, ಸುಮಾರು 75 ಲಕ್ಷ ಜನರಿದ್ದಾರೆ ಅನ್ನುವಂತಹ ಅಂಕಿಅಂಶಗಳು ಕೂಡ ನಮ್ಮ ಕಣ್ಮುಂದೆ. ಇವರನ್ನು ಬಿಟ್ಟರೆ ಯಾರೆಲ್ಲ ಹೊಸ ಸಂಪುಟಕ್ಕೆ ಸೇರಬಹುದು ವಿಸ್ತರಣೆ ಆದರೆ, ಪುಟ್ಟರಂಗ ಶೆಟ್ಟರಿಗೆ, ಉಪ್ಪಾರ ಸಮಾಜದ ಪುಟ್ಟರಂಗ ಶೆಟ್ಟರಿಗೆ ಖಂಡಿತವಾಗಲೂ ಅವಕಾಶ ಸಿಕ್ಕೇ ಸಿಗತ್ತೆ. ಇದು 100ಕ್ಕೆ 100 ಖಚಿತವಾಗುವಂತಹ ಸುದ್ದಿ. ರೂಪಕಲಾ ಅವರಿಗೆ ಅವಕಾಶ ಸಿಗುತ್ತೆ, ಅವರ ತಂದೆಯವರು ತೆರವು ಮಾಡಿಕೊಡುವಂತಹ ಸ್ಥಾನಕ್ಕೆ. ವಿಶೇಷ ಅಂದರೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ನಾಗರಾಜ ಯಾದವ್ ಅವರು ಕೂಡ ಈ ಸಲ ಮಿನಿಸ್ಟರ್ ಆಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿಗೆ ಬೇರೆ ಟಿಕೆಟ್ ಸಿಗಬಹುದು, ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಅವಕಾಶಗಳು ಸಿಗಬಹುದು, ಪಕ್ಷ ಸಂಘಟನೆ ವಿಚಾರ ಇರಬಹುದು, ಅಧಿಕಾರದ ಹಂಚಿಕೆ ವಿಚಾರ ಇರಬಹುದು. ಆದರೆ ಯಾದವ ಸಮುದಾಯಕ್ಕೆ ಒಂದು ಅವಕಾಶ ಕೊಟ್ಟೇ ಕೊಡುವಂತಹ ಸಾಧ್ಯತೆ ಇದ್ದರೆ ನಾಗರಾಜ್ ಯಾದವ್ ಅವರಿಗೆ ಅವಕಾಶ ಸಿಗಬಹುದು. ಹೊಸ ಮುಖಗಳಿಗೆ ನೋಡಿ, ಪ್ರದೀಪ್ ಈಶ್ವರ್ ಅವರಿಗೆ ಅಥವಾ ಕೊತ್ತೂರು ಮಂಜುನಾಥ್ ಅವರಿಗೆ ಖಂಡಿತವಾಗ್ಲೂ ಒಂದು ಅವಕಾಶವನ್ನು ಈ ಸಲ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಕಲ್ಪಿಸಿಕೊಡ್ತಾರೆ ಅಹಿಂದ ಜೋಡಿ. ಬಿಟ್ರೆ KM ಶಿವಲಿಂಗೇಗೌಡರಿಗೆ ಖಚಿತವಾಗಿ ಸಿಗುವಂತಹ ಒಂದು ಸ್ಥಾನ ಇರುತ್ತೆ. ಅಜಯ್ ಸಿಂಗ್ ಅವರಿಗೆ ಅವಕಾಶ ಸಿಗಬಹುದು. ವಿನಯ ಕುಲಕರ್ಣಿ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದೆ. ಒಂದು ವೇಳೆ ವೀಣಾ ಕಾಶಪ್ಪನವರಿಗೆ ಲೋಕಸಭಾ ಟಿಕೆಟ್ ಸಿಕ್ಕರೆ ಅವರ ಪತಿಗೆ ಮಿನಿಸ್ಟರ್ ಪೋಸ್ಟ್ ಸಿಗಲ್ಲ. ಒಂದು ವೇಳೆ ಅಲ್ಲಿ ಸಿಗಲಿಲ್ಲ ಅನ್ನೋದಾದರೆ ಅವರಿಗೆ ಮಿನಿಸ್ಟರ್ ಪೋಸ್ಟ್ ಸಿಗುವಂತಹ ಸಾಧ್ಯತೆಗಳು ಈ ಸಲ ಹೆಚ್ಚಿವೆ. ಜೊತೆಯಲ್ಲಿ ರಘುಮೂರ್ತಿ ಅವರಿಗೆ ಅಚ್ಚರಿಯ ರೀತಿಯಲ್ಲಿ ಮಿನಿಸ್ಟರ್ ಪೋಸ್ಟ್ ಸಿಗುವಂತಹ ಸಾಧ್ಯತೆಗಳಿದೆ. ತನ್ವೀರ್ ಸೇಠ್ ಅವರಿಗೆ ಖಚಿತವಾಗಿ ಮಿನಿಸ್ಟರ್ ಪೋಸ್ಟ್ ಸಿಗುತ್ತೆ ಈ ಸಲ. ಜೊತೆಯಲ್ಲಿ TB ಜಯಚಂದ್ರ ಅವ್ರಿಗೂ ಕೂಡ ಈ ಸಲ ಮಿನಿಸ್ಟರ್ ಪೋಸ್ಟ್ ಸಿಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಈ ಮೂಲಕ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮುದಾಯಗಳ ಮತಗಳ ಜೊತೆಯಲ್ಲಿ ಪಂಚಮಸಾಲಿ ಸಮುದಾಯವು ಕೂಡ ಜಾಗೃತವಾಗಿ ಕಾಂಗ್ರೆಸ್ ಜೊತೆಯಲ್ಲಿ ಇರಿಸಿಕೊಳ್ಳಿಕ್ಕೆ, ನಿಲ್ಲಿಸಿಕೊಳ್ಳಿಕ್ಕೆ, ಅವರ ಬೆಂಬಲವನ್ನು ಪಡೀಲಿಕ್ಕೆ ಅಹಿಂದ ಜೋಡೆತ್ತು ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹತ್ವದ ಪ್ಲಾನ್ ಮಾಡಿದ್ದಾರೆ. ವಿಶೇಷ ಅಂದರೆ ಇದಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಸಹಮತ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಯಾಕಂದರೆ ಅಧಿಕಾರದ ಹಂಚಿಕೆ ಆ ರೀತಿ ಆಗಿರುತ್ತೆ. DK ಶಿವಕುಮಾರ್ ಅವರು ಒಪ್ಪುವ ಅಂದರೆ ಸಾಮೂಹಿಕ ನಾಯಕತ್ವ ಒಪ್ಪುವಂತಹ ರೀತಿಯ ನಿರ್ಣಯವನ್ನು ಈ ಮಾಸ್ಟರ್ ಪ್ಲಾನ್ನಲ್ಲಿ ಈ ನಾಯಕರು ತಗೋತಾರೆ ಅನ್ನುವಂಥದ್ದು ಚರ್ಚೆ. ಹಾಗಿದ್ರೆ ಈ ಮಾಸ್ಟರ್ ಸ್ಟ್ರೋಕ್ BJPಗೆ ಯಾವ ರೀತಿ ಟಕ್ಕರ್ ಕೊಡಬಹುದು? 2024ರ ರಾಜ್ಯ ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಗಳ ಪೈಕಿ ಅತಿ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತಿರುವಂತಹ BJP ನಾಯಕರಿಗೆ ಈ ಜುಲೈನ ವಿಸ್ತರಣೆ
ಯಾವ ರೀತಿಯ ತೊಡಕಾಗಬಹುದು? ಕಮೆಂಟ್ ಮಾಡಿ.